ಸಂಸತ್ ಸದಸ್ಯರಾದಂತಹ ತೇಜಸ್ವಿ ಸೂರ್ಯ ಅವರೇ, ರಾಮಮೂರ್ತಿ ಅವರೇ ಮತ್ತು ಸತೀಶ್ ರೆಡ್ಡಿ ಅವರೇ, ಎಲ್ಲ ಮುಖಂಡಗಳೇ, ಮಾಜಿ ಕಾರ್ಪೊರೇಟರ್ಗಳಿದ್ದಾರೆ, ಮಾಜಿ ಮೇಯರ್ಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಉಪ ಮೇಯರ್ ಇದ್ದಾರೆ, ಎಲ್ಲ ಪ್ರಮುಖ ನಾಯಕರು, ಅಧಿಕಾರಿಗಳು, ಮಾಧ್ಯಮ ಮಿತ್ರರು ತಾವೆಲ್ಲ ಇದ್ದೀರಿ. ಮೇ 1ನೇ ತಾರೀಕು ವಿಶ್ವ ಕಾರ್ಮಿಕ ದಿನಾಚರಣೆ. ಇವತ್ತು ರಜಾ ಇದ್ರೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಾಜಕಾರಣಿಗಳಿಗೆ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳಿಗೆ, ಪೊಲೀಸ್ ಅವರಿಗೆ ಯಾವತ್ತೂ ರಜೆ ಇಲ್ಲ. ನಮಗೆ ಎಲ್ಲ ದಿನನೂ ನಾವು ಕೆಲಸ ಮಾಡಲೇಬೇಕು, ನಮ್ಮ ಕರ್ತವ್ಯ. ಈ ದಿನದಲ್ಲಿ ಇವತ್ತು ಬಿಡುವು ಸಿಕ್ತು ಅಂತೇಳಿ ಇವತ್ತು 4 ಪ್ರಮುಖ ಕಾರ್ಯಕ್ರಮಗಳನ್ನ ಸಾಯಂಕಾಲ ಇಟ್ಕೊಂಡಿದ್ದೇವೆ. ಈಗ ತಾನೇ ನಾನು ಡಬಲ್ ಡೆಕ್ಕರ್ ಫ್ಲೈಓವರ್ ಏನು ನಮ್ಮ ಪ್ರಾರಂಭದಲ್ಲಿ ಒಂದು 6 ಕಿಲೋಮೀಟರ್ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಸಿಟಿ ಮಿನಿಸ್ಟರ್ ಆಗಿದ್ದಾಗ ಇದನ್ನ ಯೋಜನೆಯನ್ನ ಇಟ್ಟಿದ್ರು. ಸೊ ನಾನು ಅದನ್ನ ಹೋಗಿ ಇದಾದ ಮೇಲೆ ನಾಗ್ಪುರದಲ್ಲೂ ಕೂಡ ನನಗೆ ನಿತೀಶ್ ಗಡ್ಕರಿ ಅವರು ಇದರ ಬಗ್ಗೆ ನನಗೆ ತಿಳಿಸಿದ್ರು. ಅಲ್ಲೂ ನೋಡಿದೆ. ರೀಸೆಂಟ್ ಆಗಿ ನಾನು ಚೆನ್ನೈಯಲ್ಲೂ ನೋಡಿದ್ದೇನೆ. ಇದನ್ನು ನೋಡಿ ಈಗಾಗಲೇ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ. ನಾವು ಎಲ್ಲ ಲೈನ್ ಉದ್ಘಾಟನೆ ಮಾಡಿದಾಗ ಪ್ರೈಮ್ ಮಿನಿಸ್ಟರ್ ಕೂಡ ಇದನ್ನು ನಾನು ಅವ್ರಿಗೆ ತೋರಿಸ್ದೆ. ಈಗ 44 ಕಿಲೋಮೀಟರ್, ಈ 6 ಕಿಲೋಮೀಟರ್ ಜೊತೆಗೆ 44 ಕಿಲೋಮೀಟರ್ ಮುಂದಕ್ಕೆ ಎಲ್ಲೆಲ್ಲಿ ಈ ರೀತಿ ಹೊಸ ಲೈನ್ಗಳನ್ನ ಮಾಡ್ತೀವಿ ಅಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಬಹುಶಃ ಹಿಂದೆ ಇದನ್ನ ತೀರ್ಮಾನ ಮಾಡಿದ್ದಿದ್ರೆ ಬೆಂಗಳೂರಿನಲ್ಲಿ ಇವತ್ತೇನು 336 ಕಿಲೋಮೀಟರ್ ಮೆಟ್ರೋ ಮಾಡ್ತಾ ಇದ್ದೀವಿ, ಒಂದು 200 ಕಿಲೋಮೀಟರ್ ಮಾಡಿದ್ರೆ ಇನ್ನ ಬಹಳ ಚೆನ್ನಾಗಿತ್ತು. ಬಟ್ ನವರ್ ದಿ ಲೇಟ್. ಈಗ ಈ ಒಂದು ತೀರ್ಮಾನ ತೆಗೆದುಕೊಂಡು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಮೊದಲಿಂದ ಏನು ಇದು ನಡೆದಿತ್ತು ಅದನ್ನ ಇವತ್ತು ನಾವು ಉದ್ಘಾಟನೆಯನ್ನು ಕೂಡ ಮಾಡಿ ಸತೀಶ್ ರೆಡ್ಡಿ ಅವರ ವಿಧಾನಸಭಾ ಕ್ಷೇತ್ರದಿಂದ ರಾಮಲಿಂಗಾರೆಡ್ಡಿ ಅವರು, ನಾನು, ತೇಜಸ್ವಿ ಸೂರ್ಯ ಅವರಲ್ಲಿ ಮುಗಿಸಿ ಇವತ್ತು ಈ ಒಂದು ಬನಶಂಕರಿ ಜಂಕ್ಷನ್ಗೆ ಬಂದಿದ್ದೇವೆ. ಇದನ್ನ ನಮ್ಮ ವಿರೋಧ ಪಕ್ಷದ ನಾಯಕರು ನನ್ನ ಹತ್ರ ಅನೇಕ ಬಾರಿ ಪ್ರಸ್ತಾವನೆ ಕೂಡ ಮಾಡಿದ್ರು. ಸಂಸತ್ ಸದಸ್ಯರಾದ ತೇಜಸ್ವಿ ಸೂರ್ಯ ಅವರು ಕೂಡ 4-5 ಬಾರಿ ಇದರ ಬಗ್ಗೆ ನನ್ನ ಭೇಟಿ ಮಾಡಿದ್ರು ಕೂಡ ಇದನ್ನ ಪ್ರಸ್ತಾವನೆ ಮಾಡಿದ್ರು. ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ರಾಮಲಿಂಗಾರೆಡ್ಡಿ ಅವರು ಇದನ್ನ ಸರ್ಕಲ್ ಬಿಟ್ಟು ಸ್ವಲ್ಪ ಫ್ಲೈಓವರ್ಗೂ ಕೂಡ ನನಗೆ ಕ್ಯಾಬಿನೆಟ್ ಅಲ್ಲಿ ಇದನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಇದನ್ನು ಕೂಡ ನಾನು ಎಕ್ಸಾಮಿನ್ ಮಾಡಿ ಇದನ್ನ ಸೇರಿಸ್ತೀನಿ. ಯಾಕೆಂದ್ರೆ ಇದು ಮುಂದಕ್ಕೆ ಇದು ನಮ್ಮ ಕನಕಪುರ ರೋಡ್ ಹೋಗ್ಬೇಕಾದ್ರೆ ಇದು ಈ ಜಂಕ್ಷನ್ ಅಲ್ಲಿ ಮುಂದಕ್ಕೆ ತೊಂದರೆ ಆಗಬಾರ್ದು, ಮತ್ತೆ ಹೆಚ್ಚು ಟ್ರಾಫಿಕ್ ಮೂವ್ಮೆಂಟ್ ಆಗುವಂತ ಇದೊಂದು ಜಾಗ. ಇದು ಸುಮಾರು 30-40 ಸಾವಿರ ಜನ ಇಲ್ಲಿ ಮೂವ್ಮೆಂಟ್ ಆಗ್ತಾರೆ ಅಂತೇಳಿ ಮಾಹಿತಿ ಇದೆ. ಇಲ್ಲಿ ಪಕ್ಕದಲ್ಲೇ ನಮ್ಮ ಕಾರ್ಪೊರೇಷನ್ ಆಫೀಸ್ ಕೂಡ, ಸೌತ್ ಕಾರ್ಪೊರೇಷನ್ ಆಫೀಸು ಇಲ್ಲಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡೋದ್ರಿಂದ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನು ಕೂಡ ಈ ಸರ್ಕಲ್ ಏನಿದೆ ಒಂದು ವಿಶೇಷವಾದಂತ ಸರ್ಕಲ್, ಬಹಳ ದೊಡ್ಡ ಸರ್ಕಲ್, ಬನಶಂಕರಿ ದೇವಸ್ಥಾನ ಇವೆಲ್ಲ ಇರೋದ್ರಿಂದ, ಬಸ್ ಸ್ಟ್ಯಾಂಡು, BMTC ಬಸ್ ಸ್ಟ್ಯಾಂಡ್ ಇವೆಲ್ಲ ಇರೋದ್ರಿಂದ ಯಾರು ನಮ್ಮ ಪಾದಚಾರಿಗಳಿಗೆ ತೊಂದರೆ ಆಗಬಾರ್ದು. ಆ ದೃಷ್ಟಿಯಿಂದ ಇದನ್ನ ನಾವು ಒಂದು ಹೊಸ ವಿಶೇಷವಾದಂತಹ ರೂಪದಲ್ಲಿ ನಾವು ಹೊರಗಡೆ ದೇಶದಲ್ಲಿ ಯಾವ ರೀತಿ ಇದೆಯೋ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಒಂದಷ್ಟು ಎಕ್ಸ್ಟೆನ್ಷನ್ ಆಫ್ ಫ್ಲೈಓವರ್ ಕೂಡ ಮುಂದಕ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈ ಅಂಡರ್ ಪಾಸ್ ಕೂಡ ಇದರ ಬಗ್ಗೆ ನಾವು ಇಲ್ಲಿ ನಾನು ಟೆಕ್ನಿಕಲ್ ಆಗಿ ಅದನ್ನ ಸ್ಟಡಿ ಮಾಡಿ ಅದನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ನಾನು ಹೇಳಿದ್ದೇನೆ. ಇದಾದ್ಮೇಲೆ ನಾವು ಗಾಂಧಿ ಬಜಾರ್ದಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆ ಇತ್ತು, ಮಾರ್ಕೆಟ್ ಅಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆ ಇತ್ತು, ಅದು ಕೂಡ ಇವತ್ತು ಮಾರ್ಕೆಟ್ ಬಹಳ ಶೀತಲವಾಗಿತ್ತು. ಹಿಂದೆ ಯಾರು ತೀರ್ಮಾನ ತೆಗೆದುಕೊಂಡಿರಲಿಲ್ಲ. ನಾನು ಅದಕ್ಕೆ ಹೇಳಿದ್ದೇನೆ, ಅದನ್ನ ನಾವು ಸ್ವಚ್ಛಾಗಿಡಬೇಕು ಅನ್ನೋ ದೃಷ್ಟಿಯಿಂದ ಆ ಬಿಲ್ಡಿಂಗ್ ಅನ್ನ, ಮಾರ್ಕೆಟ್ ಇರ್ಬೋದು, ಗಾಂಧಿನಗರ ಇರ್ಬೋದು, ಗಾಂಧಿ ಬಜಾರ್ ಇರ್ಬೋದು, 2 ಕಡೆ ಕೂಡ ಪಾರ್ಕಿಂಗ್ ಏನಿದೆ ಅದನ್ನ ಎಷ್ಟು ವೆಹಿಕಲ್ ಆಗಲಿ ನಮ್ಗೆ ಹಣ ಬರೋದು ಮುಖ್ಯ ಅಲ್ಲ. ಸಾರ್ವಜನಿಕ ಅನುಕೂಲ ಆಗಬೇಕು, ಜಾಗ ಶುದ್ಧವಾಗಿಡಬೇಕು.
ಇದನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ ನಿನ್ನೆ ಬಹಳ ದೊಡ್ಡ ತೀರ್ಮಾನವನ್ನ ಈ ಎಲಿವೇಟೆಡ್ ರೋಡ್ಗಳ ಬಗ್ಗೆ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ನಮ್ಮೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಪ್ರೆಸೆಂಟೇಷನ್ ಮಾಡಿ ಎಲ್ಲೆಲ್ಲಿ ಬೆಂಗಳೂರು ನಗರದಲ್ಲಿ ಹೊಸ ಫ್ಲೈಓವರ್ಗಳು ಬರ್ತದೆ, ಅಂಡರ್ ಪಾಸ್ ಬರ್ತದೆ, ಸುಮಾರು 138 ಕಿಲೋಮೀಟರ್ ಕೂಡ ನಾವು ತಿಳಿಸಿದ್ದೇವೆ. ಸೊ ಆ ಯೋಜನೆಗಳು ಕೂಡ ಇವತ್ತು ತೆಗೆದುಕೊಳ್ತಾ ಇದ್ದೇವೆ. ಬೆಂಗಳೂರಲ್ಲಿ ಏನು ದೊಡ್ಡ ಜನಸಂಖ್ಯೆ ಇದೆ ಅಷ್ಟೇ ವಾಹನಗಳು ಕೂಡ ಇದೆ. 1,40,00,000 ಜನಸಂಖ್ಯೆ ಇದ್ರೂ ಕೂಡ 1,30,30,00,000 ಅಷ್ಟು ವಾಹನಗಳಿದೆ. ಸೊ ಆ ದೃಷ್ಟಿಯಿಂದ ನಾವೆಲ್ಲೂ ಬಿಲ್ಡಿಂಗ್ಗಳನ್ನ ಹೊಡೆಯಕ್ಕಾಗಲ್ಲ. ಆ ದೃಷ್ಟಿಯಿಂದ ನಾವು ಇದನ್ನ ಸಂಸತ್ ಸದಸ್ಯರಾದಂತಹ ತೇಜಸ್ವಿ ಸೂರ್ಯ ಅವರೇ, ರಾಮಮೂರ್ತಿ ಅವರೇ ಮತ್ತು ಸತೀಶ್ ರೆಡ್ಡಿ ಅವರೇ, ಎಲ್ಲ ಮುಖಂಡಗಳೇ, ಮಾಜಿ ಕಾರ್ಪೊರೇಟರ್ಗಳಿದ್ದಾರೆ, ಮಾಜಿ ಮೇಯರ್ಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಉಪ ಮೇಯರ್ ಇದ್ದಾರೆ, ಎಲ್ಲ ಪ್ರಮುಖ ನಾಯಕರು, ಅಧಿಕಾರಿಗಳು, ಮಾಧ್ಯಮ ಮಿತ್ರರು ತಾವೆಲ್ಲ ಇದ್ದೀರಿ. ಮೇ 1ನೇ ತಾರೀಕು ವಿಶ್ವ ಕಾರ್ಮಿಕ ದಿನಾಚರಣೆ. ಇವತ್ತು ರಜಾ ಇದ್ರೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಾಜಕಾರಣಿಗಳಿಗೆ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳಿಗೆ, ಪೊಲೀಸ್ ಅವರಿಗೆ ಯಾವತ್ತೂ ರಜೆ ಇಲ್ಲ. ನಮಗೆ ಎಲ್ಲ ದಿನನೂ ನಾವು ಕೆಲಸ ಮಾಡಲೇಬೇಕು, ನಮ್ಮ ಕರ್ತವ್ಯ. ಈ ದಿನದಲ್ಲಿ ಇವತ್ತು ಬಿಡುವು ಸಿಕ್ತು ಅಂತೇಳಿ ಇವತ್ತು 4 ಪ್ರಮುಖ ಕಾರ್ಯಕ್ರಮಗಳನ್ನ ಸಾಯಂಕಾಲ ಇಟ್ಕೊಂಡಿದ್ದೇವೆ. ಈಗ ತಾನೇ ನಾನು ಡಬಲ್ ಡೆಕ್ಕರ್ ಫ್ಲೈಓವರ್ ಏನು ನಮ್ಮ ಪ್ರಾರಂಭದಲ್ಲಿ ಒಂದು 6 ಕಿಲೋಮೀಟರ್ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಸಿಟಿ ಮಿನಿಸ್ಟರ್ ಆಗಿದ್ದಾಗ ಇದನ್ನ ಯೋಜನೆಯನ್ನ ಇಟ್ಟಿದ್ರು. ಸೊ ನಾನು ಅದನ್ನ ಹೋಗಿ ಇದಾದ ಮೇಲೆ ನಾಗ್ಪುರದಲ್ಲೂ ಕೂಡ ನನಗೆ ನಿತೀಶ್ ಗಡ್ಕರಿ ಅವರು ಇದರ ಬಗ್ಗೆ ನನಗೆ ತಿಳಿಸಿದ್ರು. ಅಲ್ಲೂ ನೋಡಿದೆ. ರೀಸೆಂಟ್ ಆಗಿ ನಾನು ಚೆನ್ನೈಯಲ್ಲೂ ನೋಡಿದ್ದೇನೆ. ಇದನ್ನು ನೋಡಿ ಈಗಾಗಲೇ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ. ನಾವು ಎಲ್ಲ ಲೈನ್ ಉದ್ಘಾಟನೆ ಮಾಡಿದಾಗ ಪ್ರೈಮ್ ಮಿನಿಸ್ಟರ್ ಕೂಡ ಇದನ್ನು ನಾನು ಅವ್ರಿಗೆ ತೋರಿಸ್ದೆ. ಈಗ 44 ಕಿಲೋಮೀಟರ್, ಈ 6 ಕಿಲೋಮೀಟರ್ ಜೊತೆಗೆ 44 ಕಿಲೋಮೀಟರ್ ಮುಂದಕ್ಕೆ ಎಲ್ಲೆಲ್ಲಿ ಈ ರೀತಿ ಹೊಸ ಲೈನ್ಗಳನ್ನ ಮಾಡ್ತೀವಿ ಅಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಬಹುಶಃ ಹಿಂದೆ ಇದನ್ನ ತೀರ್ಮಾನ ಮಾಡಿದ್ದಿದ್ರೆ ಬೆಂಗಳೂರಿನಲ್ಲಿ ಇವತ್ತೇನು 336 ಕಿಲೋಮೀಟರ್ ಮೆಟ್ರೋ ಮಾಡ್ತಾ ಇದ್ದೀವಿ, ಒಂದು 200 ಕಿಲೋಮೀಟರ್ ಮಾಡಿದ್ರೆ ಇನ್ನ ಬಹಳ ಚೆನ್ನಾಗಿತ್ತು. ಬಟ್ ನವರ್ ದಿ ಲೇಟ್. ಈಗ ಈ ಒಂದು ತೀರ್ಮಾನ ತೆಗೆದುಕೊಂಡು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಮೊದಲಿಂದ ಏನು ಇದು ನಡೆದಿತ್ತು ಅದನ್ನ ಇವತ್ತು ನಾವು ಉದ್ಘಾಟನೆಯನ್ನು ಕೂಡ ಮಾಡಿ ಸತೀಶ್ ರೆಡ್ಡಿ ಅವರ ವಿಧಾನಸಭಾ ಕ್ಷೇತ್ರದಿಂದ ರಾಮಲಿಂಗಾರೆಡ್ಡಿ ಅವರು, ನಾನು, ತೇಜಸ್ವಿ ಸೂರ್ಯ ಅವರಲ್ಲಿ ಮುಗಿಸಿ ಇವತ್ತು ಈ ಒಂದು ಬನಶಂಕರಿ ಜಂಕ್ಷನ್ಗೆ ಬಂದಿದ್ದೇವೆ. ಇದನ್ನ ನಮ್ಮ ವಿರೋಧ ಪಕ್ಷದ ನಾಯಕರು ನನ್ನ ಅನೇಕ ಬಾರಿ ಪ್ರಸ್ತಾವನೆ ಕೂಡ ಮಾಡಿದ್ರು. ಸಂಸತ್ ಸದಸ್ಯರಾದ ತೇಜಸ್ವಿ ಸೂರ್ಯ ಅವರು ಕೂಡ 4-5 ಬಾರಿ ಇದರ ಬಗ್ಗೆ ನನ್ನ ಭೇಟಿ ಮಾಡಿದ್ರು ಕೂಡ ಇದನ್ನ ಪ್ರಸ್ತಾವನೆ ಮಾಡಿದ್ರು. ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ರಾಮಲಿಂಗಾರೆಡ್ಡಿ ಅವರು ಇದನ್ನ ಸರ್ಕಲ್ ಬಿಟ್ಟು ಸ್ವಲ್ಪ ಫ್ಲೈಓವರ್ಗೂ ಕೂಡ ನನಗೆ ಕ್ಯಾಬಿನೆಟ್ ಅಲ್ಲಿ ಇದನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಇದನ್ನು ಕೂಡ ನಾನು ಎಕ್ಸಾಮಿನ್ ಮಾಡಿ ಇದನ್ನ ಸೇರಿಸ್ತೀನಿ. ಯಾಕೆಂದ್ರೆ ಇದು ಮುಂದಕ್ಕೆ ಇದು ನಮ್ಮ ಕನಕಪುರ ರೋಡ್ ಹೋಗ್ಬೇಕಾದ್ರೆ ಇದು ಈ ಜಂಕ್ಷನ್ ಅಲ್ಲಿ ಮುಂದಕ್ಕೆ ತೊಂದರೆ ಆಗಬಾರ್ದು, ಮತ್ತೆ ಹೆಚ್ಚು ಟ್ರಾಫಿಕ್ ಮೂವ್ಮೆಂಟ್ ಆಗುವಂತ ಇದೊಂದು ಜಾಗ. ಇದು ಸುಮಾರು 30-40 ಸಾವಿರ ಜನ ಇಲ್ಲಿ ಮೂವ್ಮೆಂಟ್ ಆಗ್ತಾರೆ ಅಂತೇಳಿ ಮಾಹಿತಿ ಇದೆ. ಇಲ್ಲಿ ಪಕ್ಕದಲ್ಲೇ ನಮ್ಮ ಕಾರ್ಪೊರೇಷನ್ ಆಫೀಸ್ ಕೂಡ, ಸೌತ್ ಕಾರ್ಪೊರೇಷನ್ ಆಫೀಸು ಇಲ್ಲಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡೋದ್ರಿಂದ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನು ಕೂಡ ಈ ಸರ್ಕಲ್ ಏನಿದೆ ಒಂದು ವಿಶೇಷವಾದಂತ ಸರ್ಕಲ್, ಬಹಳ ದೊಡ್ಡ ಸರ್ಕಲ್, ಬನಶಂಕರಿ ದೇವಸ್ಥಾನ ಇವೆಲ್ಲ ಇರೋದ್ರಿಂದ, ಬಸ್ ಸ್ಟ್ಯಾಂಡು, BMTC ಬಸ್ ಸ್ಟ್ಯಾಂಡ್ ಇವೆಲ್ಲ ಇರೋದ್ರಿಂದ ಯಾರು ನಮ್ಮ ಪಾದಚಾರಿಗಳಿಗೆ ತೊಂದರೆ ಆಗಬಾರ್ದು. ಆ ದೃಷ್ಟಿಯಿಂದ ಇದನ್ನ ನಾವು ಒಂದು ಹೊಸ ವಿಶೇಷವಾದಂತಹ ರೂಪದಲ್ಲಿ ನಾವು ಹೊರಗಡೆ ದೇಶದಲ್ಲಿ ಯಾವ ರೀತಿ ಇದೆಯೋ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಒಂದಷ್ಟು ಎಕ್ಸ್ಟೆನ್ಷನ್ ಆಫ್ ಫ್ಲೈಓವರ್ ಕೂಡ
ಮುಂದಕ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈ ಅಂಡರ್ ಪಾಸ್ ಕೂಡ ಇದ್ರ ಬಗ್ಗೆ ನಾವು ಇಲ್ಲಿ ನಾನು ಟೆಕ್ನಿಕಲ್ ಆಗಿ ಅದನ್ನ ಸ್ಟಡಿ ಮಾಡಿ ಅದನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ನಾನು ಹೇಳಿದ್ದೇನೆ. ಇದಾದ್ಮೇಲೆ ನಾವು ಗಾಂಧಿ ಬಜಾರ್ದಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆ ಇತ್ತು, ಮಾರ್ಕೆಟ್ ಅಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆ ಇತ್ತು, ಅದು ಕೂಡ ಇವತ್ತು ಮಾರ್ಕೆಟ್ ಬಹಳ ಶೀತಲವಾಗಿತ್ತು. ಹಿಂದೆ ಯಾರು ತೀರ್ಮಾನ ತೆಗೆದುಕೊಂಡಿರಲಿಲ್ಲ. ನಾನು ಅದಕ್ಕೆ ಹೇಳಿದ್ದೇನೆ, ಅದನ್ನ ನಾವು ಸ್ವಚ್ಛಾಗಿಡಬೇಕು ಅನ್ನೋ ದೃಷ್ಟಿಯಿಂದ ಆ ಬಿಲ್ಡಿಂಗ್ ಅನ್ನ ಮಾರ್ಕೆಟ್ ಇರ್ಬೋದು, ಗಾಂಧಿನಗರ ಇರ್ಬೋದು, ಗಾಂಧಿ ಬಜಾರ್ ಇರ್ಬೋದು, ಎರಡು ಕಡೆ ಕೂಡ ಪಾರ್ಕಿಂಗ್ ಏನಿದೆ ಅದನ್ನ ಎಷ್ಟು ವೆಹಿಕಲ್ ಆಗಲಿ ನಮ್ಗೆ ಹಣ ಬರೋದು ಮುಖ್ಯ ಅಲ್ಲ, ಸಾರ್ವಜನಿಕ ಅನುಕೂಲ ಆಗಬೇಕು, ಜಾಗ ಶುದ್ಧವಾಗಿಡಬೇಕು, ಇದನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ ನಿನ್ನೆ ಬಹಳ ದೊಡ್ಡ ತೀರ್ಮಾನವನ್ನ ಈ ಎಲಿವೇಟೆಡ್ ರೋಡ್ಗಳ ಬಗ್ಗೆ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ನಮ್ಮೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಪ್ರೆಸೆಂಟೇಷನ್ ಮಾಡಿ ಎಲ್ಲೆಲ್ಲಿ ಬೆಂಗಳೂರು ನಗರದಲ್ಲಿ ಹೊಸ ಫ್ಲೈಓವರ್ಗಳು ಬರ್ತದೆ, ಅಂಡರ್ ಪಾಸ್ ಬರ್ತದೆ, ಸುಮಾರು 138 ಕಿಲೋಮೀಟರ್ ಕೂಡ ನಾವು ತಿಳಿಸಿದ್ದೇವೆ. ಸೊ ಆ ಯೋಜನೆಗಳು ಕೂಡ ಇವತ್ತು ತೆಗೆದುಕೊಳ್ತಾ ಇದ್ದೇವೆ. ಬೆಂಗಳೂರಲ್ಲಿ ಏನು ದೊಡ್ಡ ಜನಸಂಖ್ಯೆ ಇದೆ ಅಷ್ಟೇ ವಾಹನಗಳು ಕೂಡ ಇದೆ. 1,40,00,000 ಜನಸಂಖ್ಯೆ ಇದ್ರೂ ಕೂಡ 1,30,00,000 ಅಷ್ಟು ವಾಹನಗಳಿದೆ. ಸೊ ಆ ದೃಷ್ಟಿಯಿಂದ ನಾವೆಲ್ಲೂ ಬಿಲ್ಡಿಂಗ್ ಗಳನ್ನ ಹೊಡೆಯಕ್ಕಾಗಲ್ಲ. ಆ ದೃಷ್ಟಿಯಿಂದ ನಾವು ಇದನ್ನ ಈ ತೀರ್ಮಾನವನ್ನು ಫ್ಲೈಓವರ್ಗಳು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಸೊ ಎಲ್ಲಾ ಪ್ರೋಗ್ರಾಮ್ ಅನ್ನು ತೆಗೆದುಕೊಳ್ತೇವೆ. ಇಲ್ಲಿ ನಾವು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಶಾಸಕರು, ವಿರೋಧ ಪಕ್ಷದ ನಾಯಕರು, ಸಂಸತ್ ಸದಸ್ಯರು ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಅವಶ್ಯಕತೆ ಇದೆ ಆ ಕೆಲಸ ಕೂಡ ಮಾಡಿದ್ದೇವೆ. ಇದಲ್ಲದೆ PS ಕಾಲೇಜನ್ನು ಕೂಡ ಬಹಳ ದಿನದಿಂದ ನೆನಪು ಬಿದ್ದಿತ್ತು, ಅದು ಕೂಡ ಈಗಾಗಲೇ ಓಪನ್ ಮಾಡಿದ್ದೇವೆ. ಓಪನ್ ಅಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಇದಲ್ಲದೆ ನೈಸ್ ಬಹಳ ದಿನದಿಂದ ನಿಂತಿತ್ತು, ಅವರು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನು ಕೂಡ ಈ ಒಂದು ನಮ್ಮ ನಾಯನಹಳ್ಳಿ ಪಾಸ್ ಆಗ್ಬೇಕಾದ್ರೆ, ನಮ್ಮ ವಿಜಯನಗರ ಪಾಸ್ ಆಗ್ಬೇಕಾದ್ರೆ ಅದು ಕೂಡ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಹೊಸದಾಗಿ ರೋಡ್ ಮಾಡಿಸಿ ಸುಮಾರು ಒಂದು 15 ನಿಮಿಷ ಟ್ರಾವೆಲರ್ಸ್ ನಮ್ಮ ಸಂಚಾರ ಮಾಡೋರಿಗೆ ಉಳಿತಾಯ ಮಾಡುವಂತ ವ್ಯವಸ್ಥೆ ಕೂಡ ಇವತ್ತು ಆಗಿದೆ. ಸೊ ಇವತ್ತು ಬಂದು ಬಹಳ ಸಂತೋಷದಿಂದ ಇದನ್ನ ಭೂಮಿ ಪೂಜೆಯನ್ನ ಈ ಕಾರ್ಯಕ್ರಮದಲ್ಲಿ ಈ ಬನಶಂಕರಿ ದೇವಸ್ಥಾನದಲ್ಲಿ ಇದನ್ನ ಮಾಡ್ತಾ ಇದ್ದೀವಿ. ನಿಮಗೆ ಫುಲ್ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಮಾಧ್ಯಮದವರಿಗೆ ನಮ್ಮ ಅಧಿಕಾರಿಗಳು ನಿಮಗೆ ರಿಲೀಸ್ ಮಾಡ್ತಾರೆ. ಸೊ ಈ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಸ್ಥಳೀಯ ಶಾಸಕರಾದ ಅಶೋಕ್ ಅವರಿಗೆ ಮತ್ತು MP ಅವರಿಗೆ, ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ, ತೇಜಸ್ವಿ ಸೂರ್ಯ ಅವರು ಮತ್ತು ನಮ್ಮ ರಾಮಮೂರ್ತಿ ಅವರು ಮತ್ತು ಸತೀಶ್ ರೆಡ್ಡಿ ಅವರಿಗೆ ನಾನು ಸರ್ಕಾರ ಪರವಾಗಿ GEPA ಪರವಾಗಿ ನಾನು ಅವರಿಗೆ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.